ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಾಧಕರ ಸವಿನೆನಪು ಈ ವಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ರಾಘವೇಂದ್ರ ಅಂಬೋರೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ವಾರ ನಮ್ಮ ಕಾರ್ಯಕ್ರಮವನ್ನು ನೀವು ನೋಡ್ತಾನೆ ಇದ್ದೀರಿ. ಕಳೆದ ಸಂಚಿಕೆಯಲ್ಲಿ ನಮ್ಮ ನಾಡು ನುಡಿಯ ಬಗ್ಗೆ ಕವಿಗಳು ಹಾಡಿರತಕ್ಕಂತಹ ಹಾಡುಗಳನ್ನು ನೀವು ಎಂಜಾಯ್ ಮಾಡಿದ್ದೀರಿ ನೋಡಿ. ಈ ಒಂದು ವಾರದ ಒಂದು ಸಾಧಕರ ಸವಿನೆನಪು ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ಚಲನಚಿತ್ರ ರಂಗದಲ್ಲಿ ನಮ್ಮ ನಾಡು ನುಡಿಯ ಬಗ್ಗೆ ಇರತಕ್ಕಂಥ ಹಾಡುಗಳ ಒಂದು ಸರಣಿಯ ಒಂದು ರಸದೌತಣವನ್ನು ಇವತ್ತು ನಿಮ್ಮ ಕಣ್ಣೆದುರಿಗೆ ತರ್ತಾ ಇದ್ದೀವಿ. ನಾಡು ನುಡಿಯ ಬಗ್ಗೆ, ನಮ್ಮ ಕನ್ನಡ ನಾಡಿನ ಬಗ್ಗೆ, ಗಂಧದ ಬೀಡಿನ ಬಗ್ಗೆ ಯಾವ ಕವಿಗಳು ಯಾವ ರೀತಿಯಾಗಿ ಒಂದು ಹಾಡನ್ನು ಒಂದು ಚಲನಚಿತ್ರ ರಂಗದಲ್ಲಿ ಬರೆದಿದ್ದಾರೆ, ಅದಕ್ಕೆ ಯಾವ್ಯಾವ ಗಾಯಕರು ಯಾವ ರೀತಿಯಾಗಿ ಹಾಡಿದ್ದಾರೆ ಅಂತಕ್ಕಂಥದ್ದನ್ನು ನಮ್ಮ ಸಾಧಕರು ಬಂದು ನಿಮ್ಮ ಮುಂದೆ ತೋರ್ಪಡಿಸ್ತಾ ಇದ್ದಾರೆ. ಮೊಟ್ಟ ಮೊದಲನೇದಾಗಿ ಈ ಕಾರ್ಯಕ್ರಮದ ಒಂದು ಮೊದಲ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿರ್ತಕ್ಕಂತಹ ಒಂದು ಗೀತೆಯ ಹಾಡನ್ನು ನಿಮ್ಮ ಎದುರಿಗೆ ತರ್ತಾ ಇದ್ದೀವಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರ್ಬೋದು, ನಾನು ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೀನಿ, ಈಗಿನ ಒಂದು ಕಾಲದಲ್ಲಿ ಲಕ್ಷಾನುಗಟ್ಟಲೆ ದುಡ್ಡನ್ನು ಕೊಟ್ಟರು ನೌಕರಿ ಸಿಗತಕ್ಕಂಥ ಕಾಲ ಇದು ಅಲ್ಲ. ಯಾಕೆ ಅಂತಂದ್ರೆ ಇವತ್ತು ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ನೌಕರಿ ಅಂತಕ್ಕಂಥದ್ದು ಲಕ್ಷಗಟ್ಟಲೆ ಕೊಟ್ಟರು ಸಿಗ್ತಾ ಇಲ್ಲ. ಇಷ್ಟಿದ್ರೂ ಸಹಿತವಾಗಿ 1972ರಲ್ಲಿ ತೆರೆ ಕಂಡಿರತಕ್ಕಂತಹ ಒಂದು ಚಿತ್ರ ಬಂಗಾರದ ಮನುಷ್ಯ ಎಷ್ಟು ಆ ವೇಳೆಯಲ್ಲಿ ಒಂದು ಕ್ರಾಂತಿ ಮಾಡಿತು ಅಂತಂದ್ರೆ, ಆ ಬಂಗಾರದ ಮನುಷ್ಯ ಚಲನಚಿತ್ರವನ್ನು ನೋಡಿ ಆ ಹೊಲದಲ್ಲಿ ನಾವು ಕೆಲಸ ಮಾಡಬೇಕು, ಎಂಥ ಬರಿದಾದ ಭೂಮಿ ಇದ್ರೂ ನಾನು ಬೆಳೆಯನ್ನು ತೆಗೆಯಬಲ್ಲೆ ಅಂತಕ್ಕಂತಹ ಒಂದು ಸಂದೇಶವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು, ಬಾಲಕೃಷ್ಣ ಅವರು, MP ಶಂಕರ್ ಅವರು, ದ್ವಾರಕೀಶ್ ಅವರು, ಭಾರತಂನವರು ಆಗಿನ ಟೈಮ್ನಲ್ಲೇ ತೋರಿಸ್ಕೊಟ್ರು. ಈ ಒಂದು ಚಲನಚಿತ್ರವನ್ನು ನೋಡಿ ಎಷ್ಟೋ ಜನ ತಮ್ಮ ನೌಕರಿಯನ್ನು ಬಿಟ್ಟು ಹೊಲದಲ್ಲಿ ಬಂದು ತಾವು ಲಕ್ಷಾಂತರ ರೂಪಾಯಿಯನ್ನು ಲಾಭ ಮಾಡಿಕೊಂಡು ತಮ್ಮ ಜೀವನವನ್ನು ನಡೆಸಿರ್ತಕ್ಕಂತಹ ಒಂದು ಸಾರ್ಥಕವಾಗಿರ್ತಕ್ಕಂತಹ ಒಂದು ಚಲನಚಿತ್ರ ಅಂದರೆ ಬಂಗಾರದ ಮನುಷ್ಯ. ಯಾರು ಎಂದು ಆಗಿನ ವೇಳೆಯಲ್ಲಿ ಮಾಡಲಾರ್ದಂತಹ ಒಂದು ಅದ್ಭುತವಾದ ದಾಖಲೆ ಬಂಗಾರದ ಮನುಷ್ಯ ಈ ಒಂದು ಚಲನಚಿತ್ರ ಮಾಡಿತು. ಇದಕ್ಕೆ ಡೈರೆಕ್ಟರ್ ಅವರು ಸಿದ್ಧಲಿಂಗಯ್ಯನವರು ಕಾರಣ. ಅಷ್ಟು ಒಂದು ಪ್ರಬುದ್ಧಮಾನವಾಗಿರ್ತಕ್ಕಂತಹ ಒಂದು ಡೈರೆಕ್ಷನ್, ನಿರ್ದೇಶನವನ್ನು ಅವರು ಮಾಡಿದ್ರು. ಇದು ಬೆಂಗಳೂರಿನಲ್ಲಿ ಸುಮಾರು 2 ವರ್ಷಗಳ ಕಾಲ ಈ ಚಲನಚಿತ್ರ ಅಖಂಡವಾಗಿ ನಡೀತು ಅಂತಂದ್ರೆ ಬಹುಶಃ ನೀವು ವಿಚಾರವನ್ನು ಮಾಡ್ರಿ ವೀಕ್ಷಕರೇ, ಈ ಒಂದು ಚಲನಚಿತ್ರದ ಮಹತ್ವ ಎಷ್ಟಿದೆ ಅಂತಂತೇಳಿ. ಆ ಒಂದು ಚಲನಚಿತ್ರದ ಗೀತೆ, ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸ್ಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೇ ಇರಬೇಕೆಂದು ಅಂತಕ್ಕಂತಹ ಒಂದು ಗೀತೆ ಸಾಧಕರು ನಿಮ್ಮ ಎದುರಿಗೆ ತರ್ತಾ ಇದ್ದಾರೆ. ಅದನ್ನು ನಾವು ನೀವೆಲ್ಲರೂ ನೋಡೋಣ. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ, ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸ್ಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೇ ಇರಬೇಕೆಂದೆಂದು, ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಆಗುತ್ತಿದ್ದೆ ಕಲೆಗಳ ಬೀಡು ಗೊಮ್ಮಟೇಶನ ನೆಲೆನಾಡು, ಬೇಲೂರು ಹಳೆಬೀಡು. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಆಗುತ್ತಿದ್ದೆ ಕಲೆಗಳ ಬೀಡು ಗೊಮ್ಮಟೇಶನ ನೆಲೆನಾಡು, ಬೇಲೂರು ಹಳೆಬೀಡು. ಆಗದು ಎಂದು ಕೈಲಾಗ
ಕಾವೇರಿಯನ್ನು ಹರಿಯಲು ಬಿಟ್ಟು ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ ಕನ್ನಂಬಾಡಿಯ ಕಟ್ಟದಿದ್ದರೆ ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ ಕನ್ನಂಬಾಡಿಯ ಕಟ್ಟದಿದ್ದರೆ ಬಂಗಾರ ಬೆಳೆವ ಹೊನ್ನಾಡು ಆ ಬಂಗಾರ ಬೆಳೆವ ಹೊನ್ನಾಡು ಆಗುತ್ತಿದ್ದೇ ಈ ನಾಡು ಕನ್ನಡ ಸಿರಿನಾಡು ನಮ್ಮ ಕನ್ನಡ ಸಿರಿನಾಡು ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ ಕೈ ಕೆಸರಾದರೆ ಬಾಯಿ ಮೊಸರಲ್ಲ ಹಿರಿಯರ ಅನುಭವ ಸತ್ಯ ಇದು ನೆನಪಿಡಬೇಕು ನಿತ್ಯ ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ ಇದು ನೆನಪಿಡಬೇಕು ನಿತ್ಯ ದುಡಿಮೆಯ ನಂಬಿ ಬದುಕು ದುಡಿಮೆಯ ನಂಬಿ ಬದುಕು ಅದರಲ್ಲಿ ದೇವರ ಹುಡುಕು ಬಾಳಲಿ ಬರುವುದು ಬೆಳಕು ನಮ್ಮ ಬಾಳಲಿ ಬರುವುದು ಬೆಳಕು ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸ್ಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಶ್ರಾವ್ಯವಾಗಿರ್ತಕ್ಕಂಥ ಒಂದು ಗೀತೆಯನ್ನು ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಸರ್ ಅವರು ಹಾಡಿದ್ದಾರೆ ಅಂತ ಹೇಳಿ. ಈ ಗೀತೆಯ ನಂತರ ಇನ್ನೊಂದು ವಿಷಯವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಕನ್ನಡ ನಾಡಿನ ಸಂಸ್ಕೃತಿ ಹೇಗಿದೆ ಅಂತಂದ್ರೆ ಪ್ರಕೃತಿಯ ಒಂದು ಆರಾಧನೆಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದಿದೆ. ಯಾಕೆ ಅಂತಂದರೆ ಮರ, ಗಾಳಿ, ಸೂರ್ಯ, ಚಂದ್ರ, ಬಿಸಿಲು, ಹಾಗೆ ನದಿಗಳು, ನೀರು, ಇವುಗಳಿಗೆಲ್ಲ ನಾವೆಲ್ಲ ಪವಿತ್ರವಾಗಿರ್ತಕ್ಕಂತಹ ಒಂದು ಸ್ಥಾನವನ್ನು ನಾವು ನೀಡಿದ್ದೀವಿ. ಹೀಗಾಗಿ ನದಿಯನ್ನು ನಾವು ಗಂಗಾ ಅಂತಂತ ಹೇಳಿ ಕರಿತೀವಿ, ಅದನ್ನು ಗಂಗಾ ಜಲ ಅಂತಂತ ಹೇಳಿ ಕರಿತೀವಿ. ಹಾಗೆ ನಮ್ಮ ಕರ್ನಾಟಕದ ಪ್ರಮುಖವಾಗಿರ್ತಕ್ಕಂತಹ ಒಂದು ನದಿಯ ದೇವತೆ ಅಂತಂದ್ರೆ ಕಾವೇರಿ. ಆ ಕಾವೇರಿ ನದಿಯ ಉಗಮದ ಸ್ಥಳ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ತಲಕಾವೇರಿ. ತಲಕಾವೇರಿಯಿಂದ ಹುಟ್ಟಿ ನಮ್ಮ ಕನ್ನಡ ನಾಡನ್ನು ಪಾವನವನ್ನಾಗಿ ಮಾಡಿರ್ತಕ್ಕಂತಹ ಒಂದು ಜೀವ ನದಿ ಅಂತ ನಾವು ಅದಕ್ಕೆ ಹೇಳ್ತೀವಿ. ಆ ಜೀವ ನದಿಯನ್ನೇ ಒಂದು ಆಧಾರವಾಗಿಟ್ಟುಕೊಂಡು ಜೀವ ನದಿ ಅಂತಕ್ಕಂಥ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಖುಷ್ಬೂರ್ ಅವರು ನಡೆಸಿರ್ತಕ್ಕಂಥ ಒಂದು ಚಿತ್ರ ತೆರೆಗೆ ಬಂತು. ಈ ಒಂದು ಚಲನಚಿತ್ರದಲ್ಲಿ ಅದ್ಭುತವಾಗಿರತಕ್ಕಂಥ ಅಮೇಝಿಂಗ್ ಆಗಿರತಕ್ಕಂತಹ ಒಂದು ಗೀತೆಯನ್ನು, ಸಾಹಿತ್ಯವನ್ನು ರಚನೆ ಮಾಡಿದವರು ಅಂತಂದ್ರೆ RN ಜಯಗೋಪಾಲ್ ಸರ್ ಅವರು. ಈ RN ಜಯಗೋಪಾಲ್ ಸರ್ ಅವರು ಎಂತಹ ಒಂದು ಸಾಹಿತ್ಯ, ಅದನ್ನು ಬದಲಾವಣೆ ಮಾಡಲೇಬಾರದು
ಅಂತಕ್ಕಂಥದ್ದನ್ನು ಮೊನ್ನೆ ಸರಿಗಮಪ್ಪ ಒಂದು ಸೀಸನ್ನಲ್ಲಿ ಹಂಸಲೇಖ ಸರ್ ಅವರು ಈ ಹಾಡಿನ ಬಗ್ಗೆ ಹೇಳಿದರು. ಯಾಕೆಂದರೆ ಅಷ್ಟು ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಮುತ್ತು ಪೋಣಿಸ್ತಕ್ಕಂತಹ ಒಂದು ಸಾಹಿತ್ಯವನ್ನು ರಚನೆ ಮಾಡಿಕೊಟ್ಟವರು RN ಜಯಗೋಪಾಲ್ ಸರ್ ಅವರು ಒಂದು ರಚನೆ ಮಾಡಿರ್ತಕ್ಕಂಥ ಹಾಡು ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಅಂತಕ್ಕಂಥ ಸುಶ್ರಾವ್ಯವಾಗಿರ್ತಕ್ಕಂತಹ ಒಂದು ಗೀತೆ ವೇದಿಕೆಗೆ ತರ್ತಾ ಇದ್ದೀವಿ, ನೋಡೋಣ. ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಅನ್ನವ ನೀಡುವ ದೇವನದಿ ವೈಯಾರಿ, ಓ ಜೀವನದಿ ಈ ವೈಯಾರಿ. ಈ ತಾಯಿಯು ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ. ಮನದಲ್ಲಿ ನೀ ಹುಟ್ಟಿ ಹರಿಯುವೆ ನಲಿವಿಂದ, ತರುತ್ತಲಿ ಎಲ್ಲೆಲ್ಲೂ ಆನಂದ. ಹಸಿರಿನ ಬೆಳೆ ತಂದು ಕುಡಿಯುವ ಜಲ ತಂದು ಚೆಂಡು ಮೆನಗೆಯೆಂಬ ಶ್ರೀಗಂಧ. ಧುಮುಕುತ ವೇಗದ ಜಲಪಾತದಲ್ಲಿ ವಿದ್ಯುತ್ ನೀಡುವೆ, ಬಯಲಲ್ಲಿ ಕಾಡಲಿ ಕಲಕಲ ಹರಿಯುತ್ತ ನಾಟ್ಯವ ಮಾಡುವೆ. ಮಂದಗಾಮಿನಿ ಶಾಂತಿ ವಾಹಿನಿ, ಚಿರನೂತನ ಚೇತನ ದಾತೆಯು ನೀನೇ ದಕ್ಷಿಣ ಮಂದಾಕಿನಿ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಹುಟ್ಟುವ ಕಡೆಯೊಂದು ಫಲ ಕೊಡು ಕಡೆಯೊಂದು, ಸಾಗರದಲ್ಲಿ ನದಿಗೆಂದು ಸಂಗಮವು. ಊರಿನ ಮನೆಯೊಂದು ಗಂಡನ ಮನೆಯೊಂದು, ಹೆಣ್ಣಿಗೆ ಇದೆಯೆಂದು ಜೀವನವು. ತಂದೆಯು ತಾಯಿಯು ಅಣ್ಣನು ತಂಗಿಯು ಎಲ್ಲ ದೂರವು, ಹೊಸ ಮನೆ ಹೊಸ ಜನ ಹೊಸ ಹೊಸ ಬಂಧವು ಅಲ್ಲೇ ಸಂತೋಷವು. ಮನೆಯ ದೀಪವು ಬಾಳ ಸಂಗೀತವು, ಮನ ಮೆಚ್ಚಿದ ಮಡಲಿಯು ಸಿಕ್ಕಿದ ವೇಳೆ ಸ್ವರ್ಗ ಸಂಸಾರವು. ಕನ್ನಡ ನಾಡಿನ ಜೀವನದಿ ಈ ಕಾವೇರಿ, ಓ
ನಮ್ಮ ಒಂದು ಜೀವನದಿ ಕಾವೇರಿ ನದಿಯಿಂದ ಎಷ್ಟೋ ಒಂದು ಕುಟುಂಬಗಳು ಇವತ್ತು ತಮ್ಮ ಜೀವನವನ್ನು ನಡೆಸ್ತಾ ಇದ್ದೇವೆ. ಅಷ್ಟೇ ಒಂದು ಅಭಿವೃದ್ಧಿಯಾಗಿರ್ತಕ್ಕಂತಹ ನಮ್ಮ ನಾಡು ಆಗಿದೆ. ಸಂಪದ್ಭರಿತವಾಗಿರ್ತಕ್ಕಂತಹ ಸಸ್ಯ ಶ್ಯಾಮಲ ಹಸುರಿಂದ ಕೂಡಿರ್ತಕ್ಕಂತಹ ಕಂಗೊಳಿಸ್ತಕ್ಕಂತಹ ಒಂದು ನಮ್ಮ ನಾಡು ಕರ್ನಾಟಕದ ನಾಡು ಅಂತ ಹೇಳ್ತೀವಿ. ಕನ್ನಡ ನಾಡು ಸಿರಿಗನ್ನಡ ಬೀಡು ಅಂತಕ್ಕಂತಹ ಒಂದು ಹೆಮ್ಮೆಯ ಒಂದು ನಮ್ಮ ನಾಡು. ಈ ನಾಡಿನ ಒಂದು ಮುಂದಿನ ಗೀತೆ ಇದೇ ಒಂದು ಕಾವೇರಮ್ಮನ ಒಂದು ಹಾಡನ್ನು ಒಂದು ಇಟ್ಟುಕೊಳ್ಳುತ್ತಾ ಒಂದು ಚಲನಚಿತ್ರ ಗೀತೆ ತೆರೆಗೆ ಬಂತು. ಸೋಲಿಲ್ಲದ ಸರದಾರದಲ್ಲಿ ಅಂಬರೀಷ್ ಅವರು ಆ ನಾವಿಕನ ಪಾತ್ರವನ್ನು ಮಾಡ್ತಾ ಈಚೆ ದಡದಿಂದ ಆಚೆ ದಡೆಗೆ ಕಾವೇರಮ್ಮನ ನದಿಯನ್ನು ದಾಟತಕ್ಕಂತಹ ಒಂದು ಸಂದರ್ಭದಲ್ಲಿ ಒಂದು ಗೀತೆಯನ್ನು ಅಳವಡಿಸಿದ್ದಾರೆ. ಕಾವೇರಮ್ಮ ಕಾಪಾಡಮ್ಮ ಅಂದ್ರೆ ನಮ್ಮ ನಾಡನ್ನು ಕಾಪಾಡು, ನಮ್ಮ ಜನರನ್ನು ಕಾಪಾಡು. ಹಾಗೆ ನಾನು ಈಚೆ ದಡದಿಂದ ಆಚೆ ದಡೆಗೆ ಹೋಗ್ಬೇಕಾದ್ರೆ ನಾನು ಕರ್ಕೊಂಡು ಹೋಗ್ತಕ್ಕಂಥ ಎಲ್ಲ ಜನರನ್ನು ನಮ್ಮನ್ನು ಕಾಪಾಡು ತಾಯಿ ಅಂತಕ್ಕಂತಹ ಭಾವನೆಯೊಂದಿಗೆ ಅಲ್ಲಿ ಒಂದು ಚಲನಚಿತ್ರದ ಗೀತೆ ಬರುತ್ತೆ. ಕಾವೇರಮ್ಮ ಕಾಪಾಡಮ್ಮ. ಕಾವೇರಮ್ಮ ಕಾಪಾಡಮ್ಮ, ಈ ದೋಣಿಯ ತೇಲಿಸು, ಆ ತೀರವ ಸೇರಿಸು. ಕಾವೇರಮ್ಮ ಕಾಪಾಡಮ್ಮ, ಈ ದೋಣಿಯ ತೇಲಿಸು, ಆ ತೀರವ ಸೇರಿಸು. ತಾಯೊಡಲೆ ನಿನಗೆ ಶರಣು, ಕಾವೇರಮ್ಮ ಕಾಪಾಡಮ್ಮ, ಈ ದೋಣಿಯ ತೇಲಿಸು, ಆ ತೀರವ ಸೇರಿಸು. ಮುಗಿಲಾಗುವೆ ಹನಿಯಾಗುವೆ, ಮಳೆಯಾಗಿ ಹೊಳೆಯಾಗಿ ಹರಿದಾಡುವೆ, ನಿತ್ಯ ನಲಿದಾಡುವೆ. ಉಸಿರಾಗುವೆ ಹಸಿರಾಗುವೆ, ಬರನಿಗಿ ತಂಪಾಗಿ ಕಡಲಾಗುವೆ, ಅಲ್ಲಿ ಅಲೆಯಾಗುವೆ. ಎಲ್ಲರ ಕಡುಪಾಪವ ಬಯ್ಯದೆ ಕೊಂಡೊಯ್ಯುವ ತಾಯೊಡಲೆ ನಿನಗೆ ಶರಣು. ಕಾವೇರಮ್ಮ ಕಾಪಾಡಮ್ಮ, ಈ ದೋಣಿಯ ತೇಲಿಸು, ಆ ತೀರವ ಸೇರಿಸು. ಹೋ ಜೇನಲ್ಲು ನೀ ತೆಂಗಲ್ಲು ನೀ, ನೆಲಯೋಗಿ ಉಳುವಾಗ ಬೆವರಲ್ಲು ನೀ, ಅವನ ಫಲದಲ್ಲೂ ನೀ. ಕಣ್ಣಲ್ಲೂ ನೀ ಎದೆಯಲ್ಲೂ ನೀ, ಹಸುಗೂಸು ತೊದಲಾಡೋ ಜೊಲ್ಲಲ್ಲೂ ನೀ, ನುಡಿ ಜೇನಲ್ಲೂ ನೀ. ನಿಲ್ಲದ ಸಂಚಾರದ ಸಾವಿರ ಅವತಾರದ ತಾಯೊಡಲೆ ನಿನಗೆ ಶರಣು. ಕಾವೇರಮ್ಮ ಕಾಪಾಡಮ್ಮ, ಈ
ದೋಣಿಯ ತೇಲಿಸು ಆ ತೀರವ ಸೇರಿಸು ಕಾವೇರಮ್ಮ ಕಾಪಾಡಮ್ಮ ಈ ದೋಣಿಯ ತೇಲಿಸು ಆ ತೀರವ ಸೇರಿಸು. ಸ್ನೇಹಿತರೆ, ಭಾರತ ಒಂದು ದೇಶದಲ್ಲಿ ಯಾವ ರೀತಿಯಾಗಿ ಒಂದು ಸುವರ್ಣದ ಮಳೆ ಹರಿದಿತ್ತು ಅಂತ ಹೇಳ್ತಾರೆ, ಸುವರ್ಣದ ಮಳೆ ಆಗಿತ್ತು, ಬಂಗಾರದ ಯುಗ ಅಂತ ಹೇಳಿ ಕರಿತೀವಿ, ಅದು ಗುಪ್ತರ ಯುಗ ಆಗಿತ್ತು. ಹಾಗೆ ನಮ್ಮ ಕರ್ನಾಟಕದಲ್ಲಿ ಒಂದು ಬಂಗಾರದ ಯುಗ ಇತ್ತು. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಸ್ತೆಯ ಪಕ್ಕದಲ್ಲಿ ಮುತ್ತು, ರತ್ನ, ಹವಳ, ವಜ್ರ, ವೈಡೂರ್ಯಗಳನ್ನು ಸೇರಿನಿಂದ ಅಳಿತಕ್ಕಂತಹ ಒಂದು ಕಾಲದಲ್ಲಿ ಇರತಕ್ಕಂಥ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಕಾಲ ಅಂತಂತೇಳಿ ನಾವೆಲ್ಲ ಹೇಳ್ತೀವಿ. ಆ ಒಂದು ಕಾಲನೇ ವಿಜಯನಗರ ಸಾಮ್ರಾಜ್ಯ ಅರಸರ ಒಂದು ಕಾಲ ಅಂತ. ಇಲ್ಲಿ ವಿದ್ಯಾರಣ್ಯರು ಹಕ್ಕಬುಕ್ಕರಿಗೆ ಒಂದು ವೇಳೆಯನ್ನು ಕೊಟ್ಟಿರ್ತಾರೆ. ನಾನು ಒಂದು ದೇವಸ್ಥಾನದಲ್ಲಿ ಪೂಜಾ ಮಾಡ್ತಾ ಇರ್ತೀನಿ, ನಾನು ಗಂಟೆಯನ್ನು ಬಡೆದ ತಕ್ಷಣ ನೀವು ಆ ಒಂದು ಸ್ಥಾಪನೆ ಗುದ್ದಲಿಯನ್ನು ಹಾಕಬೇಕು, ಸ್ಥಾಪನೆ ಮಾಡಬೇಕು. ಸ್ಥಾಪನೆ ಮಾಡಿದ್ರಂದ್ರೆ ನಿಮ್ಮ ಒಂದು ಆ ವಂಶ ಆಯಿತು, ಆ ರಾಜವಂಶ ಆಯಿತು, ಸೂರ್ಯಚಂದ್ರ ಇರೋವರೆಗೂ ಇರ್ತದೆ ಅಂತಂತ ಹೇಳಿದರು. ಆ ಪ್ರಕಾರವಾಗಿ ಹಕ್ಕ ಬುಕ್ಕರು ಒಂದು ಧರ್ಮ ಸಂಸ್ಥಾಪನೆಗಾಗಿ ಅವರೆಲ್ಲರೂ ತಯಾರಿಯಾಗಿ ನಿಂತುಕೊಂಡು ಹೊತ್ತಿನಲ್ಲಿ ಅವರು ಪೂಜೆ ಮಾಡ್ತಾ ಇದ್ರು. ಯಾರು? ವಿದ್ಯಾರಣ್ಯರು. ವಿದ್ಯಾರಣ್ಯರು ಪೂಜೆ ಮಾಡಬೇಕಾಯ್ತು ಅಂದ್ರೆ ಒಬ್ಬ ಭಕ್ತ ಆ ದೇವಸ್ಥಾನಕ್ಕೆ ಬಂದ. ಇನ್ನೂ ಇವರು ವಿದ್ಯಾರಣ್ಯರು ಹೇಳ್ತಕ್ಕಂಥ ಟೈಮ್ ಇನ್ನೂ ಒಂಚೂರು ದೂರ ಇತ್ತು. ಆಗ ಈ ಬಂದಿರತಕ್ಕಂಥ ಭಕ್ತರು ಬಂದು ಆ ಗಂಟೆಯನ್ನು ಹೊಡೆದು ನಮಸ್ಕಾರ ಮಾಡಿದ್ರು. ಆ ಗಂಟೆ ಹೊಡೆದ ತಕ್ಷಣ ಕೆಳಗಿರ್ತಕ್ಕಂಥ ಹಕ್ಕ ಬುಕ್ಕರು ವಿದ್ಯಾರಣ್ಯವರೇ ಅದನ್ನು ಹೊಡೆದಿದ್ದಾರೆ ಅಂತ ತಿಳ್ಕೊಂಡು ಗುದ್ದಲಿಯನ್ನು ಹಾಕಿಬಿಟ್ರು. ಇಲ್ಲಿ ವಿದ್ಯಾರಣ್ಯರು ಕಣ್ಣು ತೆಗೆದು ನೋಡ್ತಾರೆ, ಭಕ್ತ ಬಂದಿರತಕ್ಕಂಥವನು ಗಂಟೆ ಹೊಡಿದಾರಲ್ಲ, ಅಯ್ಯೋ ಕೆಲಸ ಕೆಡ್ತು ಅಂತ ಅವ್ರು ಕೆಳಗೆ ಬಂದು ನೋಡ್ತಾರೆ. ಹಕ್ಕ ಬುಕ್ಕರಿಗೆ ಕೇಳಿದ್ರು, ನೀವು ಹಾಕಿದ್ರೇನಪ್ಪ ಅಂತ. ಹೌದು ಗುರುಗಳೇ, ತಮ್ಮ ಆಜ್ಞೆ ಆಗಿತ್ತು, ಗಂಟೆ ಒಂದು ಶಬ್ದ ಕೇಳಿದ ತಕ್ಷಣ ಹಾಕು ಅಂತಂತೇಳಿ. ಇಲ್ಲ, ಬೇರೆ ಒಬ್ಬ ಭಕ್ತ ಬಂದು ಗಂಟೆಯನ್ನು ಹಾಕಿದ. ಆದರೂ ಸಹಿತವಾಗಿ ಅದು ಹಾಕಿರ್ತಕ್ಕಂಥ ಮುಹೂರ್ತ ಚೆನ್ನಾಗಿದೆ. ನೀವು ಸುಮಾರು 350 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡ್ತೀರಿ. ಅಷ್ಟೇ ಅಲ್ಲದೆ ಈ ವಿಜಯನಗರ ಸಾಮ್ರಾಜ್ಯವು ಸೂರ್ಯ ಚಂದ್ರ ಇರುವವರೆಗೂ ಈ ಒಂದು ಕೀರ್ತಿ ಇರುತ್ತದೆ ಅಂತಂತೇಳಿ ಉತ್ತರ ಕರ್ನಾಟಕದ ಹೆಮ್ಮೆ ವಿಜಯನಗರ ಸಾಮ್ರಾಜ್ಯ ಅಂತ ನಾವು ಹೇಳ್ತೀವಿ. ಅದಕ್ಕೆ ಇತ್ತೀಚೆಗೆ ನಾವು ಹಂಪೆ ಅಂತ ಹೇಳಿ ಕರಿತೀವಿ. ಆ ವಿಜಯನಗರ ಸಾಮ್ರಾಜ್ಯದ ಒಂದು ಹಂಪೆಯ ಒಂದು ಗೈಡ್ ಆಗಿ ವಿಷ್ಣುವರ್ಧನ್ ಸರ್ ಅವರ ಒಂದು ಪಾತ್ರ ಅದರಲ್ಲಿ ಬಹಳ ಸುಂದರವಾಗಿದೆ. ಆ ಒಂದು ಪಾತ್ರವನ್ನು ಹಾಡಿನ ಮುಖಾಂತರವಾಗಿ ಯಾವ ರೀತಿ ಹೇಳಿದ್ದಾರೆ ಅಂತಂದರೆ, ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು, ನಾನೀಗ ಸದ್ಯ ಹಾಡೋದಿಲ್ಲ, ಹಾಡೋರು ಬೇರೆಯವರು ಬರ್ತಾ ಇದ್ದಾರೆ, ನೀವು ನೋಡಿ. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ, ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ. ಕರ್ನಾಟಕದ ಇತಿಹಾಸದಲ್ಲಿ ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿದು. ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿದು. ಅಕ್ಕ ಬುಕ್ಕರು ಆಡಿದರಲ್ಲಿ ಹರ್ಷದ ಮಳೆಯನ್ನು ಎಲ್ಲೂ ಚೆಲ್ಲಿ ವಿಜಯದ ಕಹಳೆಯ ಊದಿದರು. ವಿಜಯನಗರ ಸ್ಥಾಪನೆ ಮಾಡಿದರು. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ, ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ.
ಗಂಡರ ಗಂಡ ಧೀರ ಪ್ರಚಂಡ ಕೃಷ್ಣದೇವರಾಯ ಆಳಿದ ವೈಭವದೆ ಗಂಡರ ಗಂಡ ಧೀರ ಪ್ರಚಂಡ ಕೃಷ್ಣದೇವರಾಯ ಆಳಿದ ವೈಭವದೆ ಕಲಿಗಳ ನಾಡು ಕವಿಗಳ ಬೀಡು ಆ ಕಲಿಗಳ ನಾಡು ಕವಿಗಳ ಬೀಡು ಎನಿಸಿತು ಹಂಪೆಯು ಆ ದಿನದೇ ಕನ್ನಡ ಬಾವುಟ ಆರಿಸಿದ ಮಧುರೆವರೆಗೂ ರಾಜ್ಯವ ರಚಿಸಿದ ಕರ್ನಾಟಕದ ಇತಿಹಾಸದಲ್ಲಿ ಸಂಗೀತ ನಾಟ್ಯಗಳ ಸಂಗಮವಿಲ್ಲೇ ಶಿಲ್ಪ ಕಲೆಗಳ ತಾಣವಿದೆ ಸಂಗೀತ ನಾಟ್ಯಗಳ ಸಂಗಮವಿಲ್ಲೇ ಶಿಲ್ಪ ಕಲೆಗಳ ತಾಣವಿದೆ ಭುವನೇಶ್ವರಿಯ ಅವರೂರಿಲ್ಲೇ ಯತಿಗಳ ದಾಸರ ನೆಲೆನಾಡಿಲ್ಲೇ ಪಾವನ ಮನ್ನಿದು ಹಂಪೆಯದು ಯುಗ ಯುಗಾಳಿಯದ ಕೀರ್ತಿದು ಕನ್ನಡ ಭೂಮಿ ಕನ್ನಡ ನುಡಿಯು ಕನ್ನಡ ಪ್ರೀತಿ ಎಂದೆಂದು ಬಾಳಲಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ನಮ್ಮ ನಾಡು ಶಿಲ್ಪಕಲೆಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ ನಾಡು ಅಂತ ಹೇಳ್ತೀವಿ. ಹಿಂದೆ ಆಳಿರ್ತಕ್ಕಂತಹ ರಾಜರು ನಮ್ಮ ಕನ್ನಡದ ಪ್ರಥಮ ದೊರೆ ಅಂತ ಕರಿತೀವಿ ನಾವು ಬನವಾಸಿಯ ಮಯೂರವರ್ಮ ಅಂತ. ಕದಂಬರು ನಮ್ಮ ಕನ್ನಡದ ಪ್ರಥಮ ಅರಸು ಮನೆತನ ಅಂತ ಕರಿತೀವಿ. ಹಾಗೆ ಕದಂಬರ ನಂತರ ಗಂಗರು, ಹಾಗೆ ಅವರ ನಂತರ ಹಾಗೆ ಅನೇಕವಾಗಿರ್ತಕ್ಕಂತಹ ಒಬ್ಬ ರಾಜರು ನಮ್ಮಲ್ಲಿ ಆಳಿದ್ರು. ವಿಜಯನಗರ ಸಾಮ್ರಾಜ್ಯ ತೆಗೆದುಕೊಳ್ಳ್ರಿ ನೀವು. ಇವರೆಲ್ಲರೂ ಏನಾಗ್ತು ಅಂತಂದ್ರೆ ಅತ್ಯುನ್ನತವಾಗಿರ್ತಕ್ಕಂತಹ ಶಿಲ್ಪಗಳನ್ನು ಕೆತ್ತಿದ್ರು ಅಂತೇಳಿ. ಇವ್ರ ಕೈಯಲ್ಲಿ ಹೇಗಾಗ್ತಿದ್ದು ಕಲ್ಲುಗಳು ಅಂದ್ರೆ ಮೇಣದ ತರ ಆಗ್ತಾ ಇತ್ತು. ಹೀಗಾಗಿ ನಾವು ಬಾದಾಮಿ ಚಾಳುಕ್ಯರು ಹೇಳ್ತೀವಿ. ಆ ಬಾದಾಮಿ ಚಾಳುಕ್ಯರ ಒಂದು ಗುಹಾಂತರ ದೇವಾಲಯ ಅಂತೀವಿ ನಾವು. ಗುಹಾಂತರ ಅಂದ್ರೆ ಅಖಂಡವಾಗಿರ್ತಕ್ಕಂತಹ ಒಂದೇ ಒಂದು ಕಲ್ಲಿನಲ್ಲಿ ಆ ಇಡೀ ಒಂದು 5 ಗುಹೆಯನ್ನು ಅಲ್ಲಿ ಕೆತ್ತಿದ್ದಾರೆ ಅಂತ. ಅದಕ್ಕೆ ನಾವು ಮೇಣಬಸ್ತಿ ಅಂತೀವಿ. ನಾವು ಮೇಣಬಸ್ತಿ ಅಂತ ಯಾಕಂತೀವಿ ನಾವು ಅಂತಂದ್ರೆ ಆಗಿನ ಕಾಲದ ಉಳಿ ತಗೊಂಡು ಆ ಒಂದು ಶಿಲ್ಪಿಗಳೇನಿದ್ರಲ್ಲ ಅವ್ರ ಕಡೆ ಆ ಕಲ್ಲು ಮೇಣದ ಹಾಗೆ ಆಗ್ತಾ ಇತ್ತಂತ. ಅಷ್ಟು ಒಂದು ಮೃದುವಾಗಿ ಆ ಕಲ್ಲು ಅವ್ರ ಕಡೆ ಬರ್ತಾ ಇತ್ತು. ಹೀಗಾಗಿ ಅದಕ್ಕೆ ಮೇಣಬಸ್ತಿ ಅಂತ ಹೇಳ್ತು. ಗುಹಾಂತರ ದೇವಾಲಯವನ್ನು ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದವರು ಅಂದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಬಾದಾಮಿ ಚಾಳುಕ್ಯರು ಅಂತ ಹೇಳ್ತೀವಿ. ಆ ಬಾದಾಮಿ ಚಾಳುಕ್ಯರಲ್ಲಿ ಪ್ರಪ್ರಥಮವಾಗಿ ಅಖಂಡವಾಗಿರ್ತಕ್ಕಂಥ ಕಲ್ಲಿನಲ್ಲಿ ದೇವಾಲಯಗಳನ್ನು ಕೆತ್ತಲು ಪ್ರಾರಂಭಿಸಿದವರು ಮೊದಲು ಅಂತಂದ್ರೆ ಇಮ್ಮಡಿ ಪುಲಿಕೇಶಿಯ ಚಿಕ್ಕಪ್ಪ ಮಂಗಳೇಶ ಅಂತಕ್ಕಂಥವನಿಂದ ಈ ಒಂದು ಗುಹಾಂತರ ದೇವಾಲಯದ ಪರಂಪರೆ ಪ್ರಾರಂಭವಾಗಿ ಬಾದಾಮಿ ಚಾಳುಕ್ಯರ ಒಂದು ಕೊಡುಗೆ ಅಪಾರವಾಗಿದೆ. ಹಾಗೆ ಈ ಒಂದು ಹಂಪೆಗೆ ಬಂದಾಗ ವಿಜಯನಗರ ಅರಸರು ಅಲ್ಲಿ ಅದ್ಭುತವಾಗಿರ್ತಕ್ಕಂತಹ ಒಂದು ಶಿಲ್ಪಿಗಳ ಕೆತ್ತನೆಯನ್ನು ಅದಕ್ಕೆ ಹೇಳ್ತಾರೆ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಅಂದ್ರೆ ಸ ರೇ ಗ ಮ ಪ ಧ ನಿ ಅಂತಕ್ಕಂಥ ಸಪ್ತ ಸ್ವರಗಳು ಹೊರತಕ್ಕಂಥ ಕಲ್ಲುಗಳನ್ನು ಕೂಡಿಸಿ ಅದನ್ನು ಕೆತ್ತಿದ್ದಾರೆ ಅಂದ್ರೆ ಎಂತಹ ಶಿಲ್ಪಕಲೆ ನಮ್ಮ ಒಂದು ಕರ್ನಾಟಕದಲ್ಲಿ ಇದೆ ಅಂತ ನಾವು ವಿಚಾರ ಮಾಡಬಹುದು. ಹಾಗೆ ನಾವು ನೋಡಿದಾಗ ಹೊಯ್ಸಳರು ಅಂತ ಹೇಳ್ತೀವಿ. ಹೊಯ್ಸಳರ ರಾಜಧಾನಿ ದ್ವಾರ ಸಮುದ್ರ, ಈಗಿನ ಹಳೆಬೀಡಿಗೆ ನಾವು ದೋರ ಸಮುದ್ರ ಅಂತೇಳಿ ಆಗ ಕರಿತಾ ಇದ್ವಿ. ಆ ಒಂದು ಬೇಲೂರು ಮತ್ತು ಹಳೆಬೀಡಿನಲ್ಲಿ ಕೆತ್ತಿರತಕ್ಕಂತಹ ಒಂದು ಹೊಯ್ಸಳರ ಕಾಲದಲ್ಲಿ ಕೆತ್ತಿರತಕ್ಕಂತಹ ಒಂದು ಶಿಲ್ಪಕಲೆ, ಅದ್ಭುತವಾಗಿರ್ತಕ್ಕಂತಹ ಒಂದು ಶಿಲ್ಪಕಲೆ. ಒಂದು ಬೇಲೂರು ತೆಗೆದುಕೊಡ್ರಿ, ಹಳೆಬೀಡು ತೆಗೆದುಕೊಡ್ರಿ, ಅಲ್ಲೇ ಒಂದು ಚಿತ್ರೀಕರಣಗೊಂಡಿರ್ತಕ್ಕಂತಹ ಒಂದು ಚಿತ್ರ ಸಿಂಹಾದ್ರಿಯ ಸಿಂಹ. ಅಲ್ಲಿ SP ಸರ್ ಅವರು ತುಂಬಾ ಸುಂದರವಾಗಿರ್ತಕ್ಕಂಥ ಹಾಡನ್ನು ಹೇಳಿದ್ದಾರೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಮೆರೆವೆ. ಎಂತಹ ಸುಂದರವಾಗಿರ್ತಕ್ಕಂಥ ಮನಸ್ಸಿಗೆ ಮುದ ನೀಡಿ ಕಣ್ಣುಗಳಿಗೆ ಒಂದು ಸಂತೋಷವನ್ನು ನೀಡತಕ್ಕಂತಹ ಒಂದು ಹಾಡು ಕಲ್ಲಾದರೆ ನಾನು ಸಿಂಹಾದ್ರಿಯ ಸಿಂಹ. ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ನಡೆಸಿರ್ತಕ್ಕಂತಹ ಒಂದು ಚಿತ್ರ ಸಿಂಹಾದ್ರಿಯ ಸಿಂಹ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರುವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ,
ಮಡಿಲಲ್ಲಿ ನಗುವೆ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರವೆ ಮರವಾದರೆ ನಾನು ಚಾಮುಂಡಿಗೆ ನೆರಳವಾಗಿರುವೆ ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ಮುದ್ದು ಮುದ್ದು ಕಂದ ಕನ್ನಡದ ಕಂದ ಅವರಿಗೆ ಇಂದು ಕೀರ್ತಿಯ ತಂದ ಮುದ್ದು ಮುದ್ದು ಕಂದ ಕನ್ನಡದ ಕಂದ ಅವರಿಗೆ ಇಂದು ಕೀರ್ತಿಯ ತಂದ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ ಸಿರಿಗನ್ನಡ ನುಡಿಯಾಗಿರುವೆ ಮುದ್ದು ಮುದ್ದು ಕಂದ ಕನ್ನಡದ ಕಂದ ಅವರಿಗೆ ಇಂದು ಕೀರ್ತಿಯ ತಂದ ಮುದ್ದು ಮುದ್ದು ಕಂದ ಕನ್ನಡದ ಕಂದ ಅವರಿಗೆ ಇಂದು ಕೀರ್ತಿಯ ತಂದ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ ಮಂಜಾದರೆ ನಾನು ಒಡಗಿನ ಶಿರದಲ್ಲಿ ಮೆರವೆ ಬೆಳಕಾದರೆ ನಾನು ಕರುನಾಡಿಗೆ ಕಿರಣವ ಸುರಿವೆ ಸ್ವರವಾದರೆ ನಾನು ದಾಸರ ಕಂಠದಿ ನಲಿವೆ ಖಡ್ಗವಾದರೆ ನಾನು ಚೆನ್ನವ್ವನ ಕರದಲ್ಲಿ ಮೆರವೆ ಬಲವಾದರೆ ನಾನು ಓ ಬೌವನ ವನಕೆಯ ಬೆರವೆ ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ ಮುದ್ದು ಮುದ್ದು ಕಂದ ಕನ್ನಡದ ಕಂದ ಅವರಿಗೆ ಇಂದು ಕೀರ್ತಿಯ ತಂದ ಮುದ್ದು ಮುದ್ದು ಕಂದ ಕನ್ನಡದ ಕಂದ ಅವರಿಗೆ ಇಂದು ಕೀರ್ತಿಯ ತಂದ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಕನ್ನಡದಲ್ಲಿ ಅನೇಕವಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ಗಾಯಕರಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿದೆ. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರು, ಘಂಟಸಾಲಾರ್ ಅವರು, ಕಾಳಿಂಗರಾವ್ ಅವರು,
ಹಾಗೆ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಅವರು, ಜೆ ಸುಧಾಸ್ ಸರ್ ಅವರು, ಹಾಗೆ ನಮ್ಮ ವಿಷ್ಣುವರ್ಧನ್ ಸರ್ ಅವರು ಹಾಡಿದ್ದಾರೆ. ವಿಷ್ಣುವರ್ಧನ್ ಸರ್ ಅವರು ನಾಡು ನುಡಿಯ ಬಗ್ಗೆ ಹಾಡಿರ್ತಕ್ಕಂತಹ ಒಂದು ಗೀತೆ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂತಂದ್ರೆ ಅದನ್ನು ನೀವು ಕೇಳಿದ್ರೆ ನಿಮಗೆ ಅದರ ಬಗ್ಗೆ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಮೋಜುಗಾರ ಸೊಗಸುಗಾರ ಒಂದು ಚಲನಚಿತ್ರದಲ್ಲಿ ಒಬ್ಬ ಅದರಲ್ಲಿ ದ್ವಿಪಾತ್ರವನ್ನು ವಿಷ್ಣುವರ್ಧನ್ ಸರ್ ಅವರು ಮಾಡಿದ್ದಾರೆ. ಕನ್ನಡ ಚಲನಚಿತ್ರ ರಂಗದಲ್ಲಿ ನಾಯಕರಾಗಿ ಅತಿ ಹೆಚ್ಚು ದ್ವಿಪಾತ್ರ ಮಾಡಿದವರು ಅಂದ್ರೆ ವಿಷ್ಣುವರ್ಧನ್ ಸರ್ ಅವರು. ರಾಜ್ಕುಮಾರ್ ಸರ್ ಅವರು ಮಾಡಿಲ್ಲ, ಅದನ್ನು ಮಾಡಿದವರು ವಿಷ್ಣುವರ್ಧನ್ ಸರ್ ಅವರು. ಅದರಲ್ಲಿ ಮೋಜುಗಾರ ಸೊಗಸುಗಾರ ಒಂದು ಚಲನಚಿತ್ರದಲ್ಲಿ ಒಬ್ಬ ಸೌಮ್ಯ ಪಾತ್ರ, ಒಬ್ಬ ಒಂದು ಅಗ್ದಿ ಸ್ಟ್ರಾಂಗ್ ಅವರ ಒಂದು ಪಾತ್ರವನ್ನು ವಿಷ್ಣುವರ್ಧನ್ ಸರ್ ಅವರು ಮಾಡಿದ್ದಾರೆ. ಅವರೇ ಹಾಡಿರ್ತಕ್ಕಂಥ ಒಂದು ಗೀತೆ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಅಂತಕ್ಕಂಥ ಒಂದು ಗೀತೆಯನ್ನು ಇವತ್ತು ಸಾಧಕರ ಸವಿನೆನಪು ಕಾರ್ಯಕ್ರಮದಲ್ಲಿ ಒಂದು ಹೊಸ ಮುಖದ ಪ್ರತಿಭೆ ಸಾಧನೆಯನ್ನು ಮಾಡಿ ನಿಮ್ಮ ಕಣ್ಣೆದುರಿಗೆ ಬರ್ತಾ ಇದ್ದಾರೆ. ಅವರೇ ಪಕ್ಕದ ಊರಿನ ಸೂಡಿಯ ಒಂದು ಗ್ರಾಮದ ಭೀಮ್ಸಿ ಸೂಡಿ. ಇವರು ಈ ಹಾಡನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ, ನೋಡೋಣ. ಕನ್ನಡದ ಸಿದ್ಧ ಹಾಡಲು ಕೈಯತ್ತ, ಕನ್ನಡಕ್ಕೆ ಇವನು ಸಾಯುವುದಕ್ಕೂ ಸಿದ್ಧ. ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ತವರಿವಳು ನಮ್ಮ ಕಾಪಾಡೋ ಕುರಿಯುವಳು. ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ, ನಲಿದಾಡೋ ನೀರಿವಳು ನಾವುಸಿರಾಡೋ ಕಾಡಿವಳು. ಮುಡಿಸೋರೆ ಮೈಸೂರು, ನಟಿಸೋರ ನವಲೂರು, ನುಡಿಸೋರೆ ಮೈಸೂರು. ಹಾಡಿದರೆ ಕಾಣುವುದು ಜೊತೆ ತುಂಬ ಹಾಡಾಗುವುದು. ಮಧುರ ಮಧುರ ಗಿದ್ದ ಅಮರ ಅಮರ ಗಿದ್ದ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ತವರಿವಳು ನಮ್ಮ ಕಾಪಾಡೋ ಕುರುಗಿವಳು. ನಮ್ಮ ಭಾಷೆ ಬರೋಗೆ ಕಲಿಸೋರ ಬೇಡಂತೆ, ಹಾಡಿದರೆ ಕಲಿಸುವುದು ಮೈ ತುಂಬ ಓಡಾಡುವುದು. ಸರಳ ಸರಳ ಗಿದ್ದ ವಿರಳ ವಿರಳ ಬಿದ್ದು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ತವರಿವಳು ನಮ್ಮ ಕಾಪಾಡೋ ಕುರುಗಿವಳು. ಅಭಿಮಾನ ಹಾಲಂತೆ ದುರಭಿಮಾನ ವಿಷವಂತೆ, ಸೈಸೋರ ನಾವಂತೆ ನಿರಭಿಮಾನ ಬೇಡಂತೆ.
ಹೃದಯ ಹಾಡುವುದು ಅವಳ ಬೈಕಗಿದ್ದು ನಮಗೆ ಹರಕಗಿದ್ದು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡ ತವರಿಗಳು ನಮ್ಮ ಕಾಪಾಡ ಗುರಿಯವಳು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ನಲಿದಾಡೋ ನೀರಿವಳು ನಾವುಸಿರಾಡೋ ಕಾಡಿವಳು ಸಿಕ್ಕವೋ ಕನ್ನಡಕ್ಕೆ ಸಾಯಲು ಸಿಕ್ಕವೋ ಬಟ್ಟವೋ ಕನ್ನಡಕ್ಕೆ ಬಾಳಲು. ಇನ್ನು ಆಗಿನ ಕಾಲದಲ್ಲಿ ಒಂದು ಚಲನಚಿತ್ರ ರಾಜ್ಕುಮಾರ್ ಸರ್ ಅವ್ರದ್ದಾಯಿತು. ಆದರೆ ಆ ಚಲನಚಿತ್ರ ತೆರೆಗೆ ಬರಲಿಲ್ಲ. ಯಾಕೆಂದರೆ ಎಷ್ಟೋ ಒಂದು ಚಲನಚಿತ್ರಗಳು ಯಾವುದೋ ಒಂದು ಕಾರಣಾಂತರದಿಂದ ಪ್ರಾರಂಭವಾಗುತ್ತೆ, ಮಧ್ಯದಲ್ಲಿ ಯಾವುದೋ ಒಂದು ಕಾರಣಾಂತರದಿಂದ ಆ ಒಂದು ಚಲನಚಿತ್ರ ಅರ್ಧಕ್ಕೆ ನಿಲ್ಲುತ್ತೆ. ಆ ಒಂದು ಚಲನಚಿತ್ರ ರಾಜ್ಕುಮಾರ್ ಸರ್ ಅವ್ರದ್ದು ಯಾವುದು ಅಂತಂದರೆ ಸಂಗಮ್. ಈ ಸಂಗಮ್ ಚಲನಚಿತ್ರದಲ್ಲಿ ಆ ಒಂದು ಚಲನಚಿತ್ರ ಅರ್ಧಕ್ಕೆ ನಿಂತರೂ ಸಹಿತವಾಗಿ ಅದರಲ್ಲಿರ್ತಕ್ಕಂಥ ಒಂದು ಹಾಡು ಯಾವತ್ತಿಗೂ ಒಂದು ಅಚ್ಚಳಿಯದೆ ಉಳಿದಿರ್ತಕ್ಕಂಥ ಒಂದು ಹಾಡಾಗಿದೆ ಅಂತ ಹೇಳ್ಬೋದು. ಆ ಹಾಡೇ ಸಿರಿವಂತನಾದರೂ ಕನ್ನಡ ನಾಡಲ್ಲಿ ಮೆರವೆ. ಈ ಪಿ ವಿ ಶ್ರೀನಿವಾಸರವರ ಒಂದು ಧ್ವನಿ ಎಷ್ಟು ಇಂಪಾಗಿದೆ ಅಂತಂದರೆ, ರಾಜ್ಕುಮಾರ್ ಸರ್ ಅವರು ಶರೀರ ಆದರೆ ಪಿ ವಿ ಶ್ರೀನಿವಾಸ್ ಸರ್ ಅವರು ಶಾರೀರ ಆಗಿದ್ದರು. ರಾಜ್ಕುಮಾರ್ ಸರ್ ಅವರೇ ಹಾಡ್ತಾರೇನೋ ಅನ್ನೋ ಅಷ್ಟರ ಮಟ್ಟಿಗೆ ಪಿ ವಿ ಶ್ರೀನಿವಾಸ್ ಸರ್ ಅವರ ಒಂದು ಧ್ವನಿ ಆ ರೀತಿಯಾಗಿ ಅನುಕರಣೆ ಆಗ್ತಾ ಇತ್ತು. ಇಲ್ಲಿಯ ಒಂದು ಶಬ್ದಗಳ ಜೋಡಣೆ ನಾವು ಎಷ್ಟು ಸರ್ತಿ ಕೇಳಿದ್ರು ಈ ಹಾಡು ಮನಸ್ಸಿಗೆ ಸಮಾಧಾನ ಅನ್ನೋದೇ ಇಲ್ಲ. ಆ ಒಂದು ಗೀತೆ ಇವಾಗ ನೋಡೋಣ. ಸಿರಿವಂತನಾದ ಕನ್ನಡ ನಾಡಲ್ಲೇ ಮೇರೆ ಭಿಕ್ಷುಕನಾದರೂ ಕನ್ನಡ ನಾಡಲ್ಲೇ ಮಡಿ ಸಿರಿವಂತನಾದ ಕನ್ನಡ ನಾಡಲ್ಲೇ ಭಿಕ್ಷುಕನಾದರೂ ಕನ್ನಡ ನಾಡಲ್ಲೇ ಮಡಿ ಕನ್ನಡ ನಾಡಲ್ಲೇ ಬರವೇ ಸಂಗೀತ ಸಲಹೆ ಕನ್ನಡ ನಾಡ
ಸೂರ್ಯನಾದೊಡೆ ಕಲ್ಲಕಿ ಹಸ್ತೆ ಸಿಲುವೆ ವಿವಂತನಾದರೂ ಕನ್ನಡ ನಾಡಲ್ಲೇ ವಂದನಾದರೂ ಕನ್ನಡ ನಾಡಲ್ಲೇ ನೆರವೇ ದಾಸರಿಗೆ ಈಗ ಅಭಿಮಾನಿಯಾದೊಡೆ ಕನ್ನಡ ಸಾಹಿತ್ಯ ನನ್ನ ಪ್ರಿಯನುವೆ. ತುಂಗೆಯರ ಮಡಿಲಲ್ಲಿ ನಲಿಯೇ ಒಮ್ಮೆ ಮರು ಜನ್ಮ ಪಡೆಯುವೆ ನಾದೊಡೆ ಇನ್ನೊಮ್ಮೆ ಮರು ಜನ್ಮ ಪಡೆಯುವೆ ನಾದೊಡೆ ಕನ್ನಡದ ಮಣ್ಣಲ್ಲಿ ಮಣ್ಣಾಗಿ ನಿಲ್ಲುವೆ ಸ್ನೇಹಿತರೆ, ಕನ್ನಡ ಒಂದು ಚಲನಚಿತ್ರರಂಗದಲ್ಲಿ ಆಧುನಿಕವಾಗಿ ತೆಗೆದುಕೊಂಡು ಬಂದು ಆಧುನಿಕವಾದ ಕ್ಯಾಮ್ರಾ ಆಯಿತು, ಆಧುನಿಕವಾದ ಒಂದು ಉಡುಪುಗಳನ್ನಾಯಿತು, ಆಧುನಿಕವಾಗಿರ್ತಕ್ಕಂತಹ ಒಂದು ಸಂಭಾಷಣೆಯನ್ನು, ಆಧುನಿಕವಾಗಿರ್ತಕ್ಕಂತಹ ಒಂದು ಸಂಗೀತದ ಶೈಲಿಯನ್ನು ಕನ್ನಡ ಒಂದು ಚಿತ್ರರಂಗಕ್ಕೆ ಪರಿಚಯ ಮಾಡಿದವರು ಅಂತಂದರೆ ರವಿಚಂದ್ರನ್ ಸರ್ ಅವರು. ರವಿಚಂದ್ರನ್ ಸರ್ ಹಾಗೂ ಹಂಸಲೇಖ ಸರ್ ಅವರ ಜೋಡಿ ಎಷ್ಟು ಅದ್ಭುತವಾಗಿತ್ತು ಅಂತಂದರೆ ತುಂಬ ಅದ್ಭುತವಾಗಿರ್ತಕ್ಕಂತಹ ಒಂದು ಜೋಡಿ. ಅದನ್ನು ನಾನು ಮತ್ತೆ ನಮ್ಮ ರವಿಚಂದ್ರನ್ ಸರ್ ಅವರ ಒಂದು ಕಾರ್ಯಕ್ರಮ ಬಂದಾಗ ಮತ್ತೆ ಅದರ ಬಗ್ಗೆ ನಾನು ಪೂರ್ಣ ಒಂದು ಪ್ರಮಾಣದಲ್ಲಿ ಆ ವಿಷಯವನ್ನು ತಮ್ಮ ಎದುರಿಗೆ ಹಂಚ್ಕೊತೀನಿ. ಆದರೆ ಇಲ್ಲಿ ಬರ್ತಕ್ಕಂಥದ್ದು ಏನು ಅಂತಂದರೆ, ಏನೇ ಒಂದು ಹೊಸತನ ಇತ್ತು ಅಂತಂದರೆ ಆ ಹೊಸತನ ನಮ್ಮ ರವಿಚಂದ್ರನ್ ಸರ್ ಅವರು ಮಾಡ್ತಾ ಇದ್ರು. ಅವರು ಒಂದು ನಡೆಸಿರ್ತಕ್ಕಂತಹ ಒಂದು ಚಲನಚಿತ್ರ ನಾನು ನನ್ನ ಹೆಂಡತಿ. ನಾನು ನನ್ನ ಹೆಂಡತಿಯಲ್ಲಿ ಸಂಗೀತ ನಿರ್ದೇಶನ ಮಾಡಿದವರು ಅಂದರೆ ಶಂಕರ್ ಗಣೇಶ್ ಸರ್ ಅವರು. ಗಿಟಾರ್ ಪೀಸ್ ಅವರು ಬಾರಿಸ್ತಕ್ಕಂಥ ಗಿಟಾರ್ ಪೀಸನ್ನು ಇವತ್ತಿಗೂ ಯಾರಿಗೂ ಅಷ್ಟು ಒರಿಜಿನಲ್ ಆಗಿ ಅದನ್ನು ಹಿಡಿಬೇಕು ಅಂದರೆ ಪ್ರಯತ್ನ ಮಾಡಿದರೆ ಪ್ರಯತ್ನ ಆಗ್ತಾ ಇಲ್ಲ. ಯಾಕೆಂದರೆ ಅಷ್ಟು ಒಂದು ಸುಂದರವಾಗಿ ಗಿಟಾರನ್ನು ನುಡಿಸಿದವರು ಅಂದರೆ ಶಂಕರ್ ಗಣೇಶ್ ಸರ್ ಅವರು. ಶಂಕರ್ ಗಣೇಶ್ ಸರ್ ಅವರು ಒಂದು ಸಂಗೀತ ನಿರ್ದೇಶನವನ್ನು ನೀಡಿರ್ತಕ್ಕಂತಹ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಸರ್ ಅವರು ಹಾಡಿರ್ತಕ್ಕಂತಹ ಒಂದು ಗೀತೆ ಕರುನಾಡ ತಾಯಿ ಸದಾ ಚಿನ್ಮಯಿ ಅಂತಕ್ಕಂತಹ ಇವತ್ತಿಗೂ ಮೆಲುಕು ಹಾಕ್ತಕ್ಕಂಥ ಗೀತೆ. ಸುಮಾರು 35ರಿಂದ 40 ವರ್ಷಗಳ ಹಿಂದೆ ಹಾಡಿರ್ತಕ್ಕಂಥ ಗೀತೆ ಇವತ್ತಿಗೂ ಎಲ್ಲರ ಮನದಲ್ಲಿ ನಮ್ಮ ನಾಡು ನುಡಿ ಬಂತು ಅಂದರೆ ಮನಸ್ಸಿನಲ್ಲಿ ಬರ್ತಕ್ಕಂತಹ ಹಲವಾರು ಗೀತೆಗಳಲ್ಲಿ ಬರ್ತಕ್ಕಂತಹ ಒಂದು ಗೀತೆ ಅಂತಂದರೆ ಕರುನಾಡ ತಾಯಿ ಸದಾ ಚಿನ್ಮಯಿ ಅಂತಕ್ಕಂತಹ ಒಂದು ಗೀತೆ. ಈ ಒಂದು ಗೀತೆ ಹಾಡನ್ನು
ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಇಷ್ಟೊತ್ತಿನವರೆಗೂ ನಿಮ್ಮನ್ನು ಯಾವುದೋ ಲೋಕಕ್ಕೆ ನಮ್ಮ ಸಾಧಕರು ತಮ್ಮ ಸಾಧನೆಯನ್ನು ಮಾಡಿ ತಮ್ಮನ್ನು ಕರೆದುಕೊಂಡು ಹೋಗ್ತಕ್ಕಂಥ ಒಂದು ಪುಟ್ಟ ಪ್ರಯತ್ನವನ್ನು ನಮ್ಮ ಸಾಧಕರು ಮಾಡಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ನೀವು ನೋಡಿ ಬಹಳ ತುಂಬ ನೀವು ಮನೋರಂಜನೆಯನ್ನು ಪಡ್ಕೊಂಡಿದ್ದೀರಾ, ಎಂಜಾಯ್ ಮಾಡಿದ್ದೀರಾ ಅಂತ ನಾವು ಭಾವಿಸ್ತಾ, ಮತ್ತೆ ಒಂದು ಮುಂದಿನ ವಾರ ಮತ್ತೆ ಯಾವ ಸಾಧಕರ ಒಂದು ಸವಿ ನೆನಪನ್ನು ತಮ್ಮ ಮುಂದೆ ತೆಗೆದುಕೊಂಡು ಬರಲಿದ್ದೇವೆ ಅಂತಕ್ಕಂಥ ಕಾತರದಿಂದ ಮುಂದಿನ ವಾರದವರೆಗೂ ಕಾಯ್ತಾ ಇರಿ. ಅಲ್ಲಿವರೆಗೂ ತಮಗೆಲ್ಲರಿಗೂ ನಮಸ್ಕಾರ. ಎಲ್ಲಾದರೂ ಇರು ಎಂದಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಒಂದಿದ್ದರೆ ನೀ ಅಮಗೆ ಕಲ್ಪತರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಮುಟ್ಟುವನೆಲ ಅದೇ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ. ನೀ ಮೆಟ್ಟುವನೆಲ ಅದೇ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ. ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ. ಪಂಪನ ನೋದುವ ನಿನ್ನ ನಾಲಿಗೆ, ಕನ್ನಡವೇ ಸತ್ಯ. ಕುಮಾರ ವ್ಯಾಸನ ಆಲಿದ ಕಿವಿಯದು
ಕನ್ನಡವೇ ನಿತ್ಯ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಹರಿಹರ ರಾಘವರಿಗೆ ಎರಗುವ ಮನ, ಹಾಳಾಗಿ ಹಂಬೆಗೆ ಕೊರಗುವ ಮನ. ಹರಿಹರ ರಾಘವರಿಗೆ ಎರಗುವ ಮನ, ಹಾಳಾಗಿ ಹಂಬೆಗೆ ಕೊರಗುವ ಮನ. ಬೆಂಪಿನ ಬನವಾಸಿಗೆ ಕರಗುವ ಮನ, ಬೀಳ್ಗೋಳ್ ಬೇಲೂರ್ಗಳ ನೆನೆಯುವ ಮನ. ಜೋಗದ ಜಲಪಾತದಿ ಧುಮುಕುವ ಮನ, ಮಲೆನಾಡಿಗೆ ಹೋಗುಳಿ ಹೋಗುವ ಮನ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕಾಜಾಣಕ್ಕೆ ಗಿಳಿ ಕೋಗಿಲೆ ಇಂಪಿಗೆ, ಮಲ್ಲಿಗೆ ಸಂಪಿಗೆ ಕೇದುಗೆ ಸಂಪಿಗೆ, ಮಾವಿನ ಮಂಗೆಯ ತಳಿರಿನ ತಂಪಿಗೆ, ರಸರೋಮಾಂಚನಗೊಳ್ಳುವ ತನುಮನ. ಎಲ್ಲಿದ್ದರೆ ಎಂದಿದ್ದರೆ ಎಂದೆಂದಿಗೂ ತಾನು ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಅನ್ಯನವೇ ಮಿಥ್ಯ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೋಡದಲ್ಲಿ ಬೆಳಗಿನಲ್ಲಿ ತುಂಗೆಯತನ ಬರುಕಿನಲ್ಲಿ ಸಾಯಾದೆಯಲೋ ಅರಗಿರವು ತುಂಗದ ನಿಲುವಿನಲ್ಲಿ ನಿತ್ಯವಾಗಿ ಸ್ಮರಣವಾದ ತೇನ ಗಂಧದರುಗಳಲ್ಲಿ ಮಿರಿಯೋತ್ಸವ ತಾಯಿ ಮಿರಿಯೋತ್ಸವ ನಿನಗೆ ಮಿರಿಯೋತ್ಸವ ತಾಯಿ ಮಿರಿಯೋತ್ಸವ. ಜೋಗದ ಸಿರಿ ಬೆಳಗಿನಲ್ಲಿ ತುಂಗೆಯತನೆ ಬರುಕಿನಲ್ಲಿ ಸಾಯಾದೆಯಲೋ ಅರಗಿರವು ತುಂಗದ ನಿಲುವಿನಲ್ಲಿ ನಿತ್ಯವಾಗಿ ಜ್ವರ್ಣವಾದ ತೇನ ಗಂಧದರುಗಳಲ್ಲಿ ಮಿರಿಯೋತ್ಸವ ತಾಯಿ ಮಿರಿಯೋತ್ಸವ ನಿನಗೆ ಮಿರಿಯೋತ್ಸವ ತಾಯಿ ಮಿರಿಯೋತ್ಸವ. ಇತಿಹಾಸದ ಹಿಮದಲ್ಲಿ ಸಿಂಹಾಸನ ಮಾಲೆಯಲ್ಲಿ ಗಗನಾಸ ಸಾರುದೇವ ಶ್ಯಾಮಲಗಡ ಸಾಲಿನಲ್ಲಿ.
ಇತಿಹಾಸದ ಹಿಮಬಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗಗದಾಸ ಸಾರುತ್ತಿರುವ ಶ್ಯಾಮಗಳ ಕಾಲಿನಲ್ಲಿ ಓಯಗೆರೆಯ ಸಿರಿಗಳಲ್ಲಿ ದೇಗುಲಗಳ ಬಿಬಿತುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಲವೆಮ್ಮದ ಗಿರಿಮೆ ಕುಲವೆಮ್ಮದ ಗರಿಮೆ ಸಾತ್ವಿಕಾಶ ಶೀಲ ನುಡಿಯಲು ಅಮೃತ ಸೀಮೆ. ಹಲವೆಮ್ಮದ ಗಿರಿಮೆ ಕುಲವೆಮ್ಮದ ಗರಿಮೆ ಸಾತ್ವಿಕಾಶ ಶೀಲ ನುಡಿಯಲು ಅಮೃತ ಸೀಮೆ. ಈ ವಾಸರ ಮನದುದಾರ ಬನ್ನಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಗಿನಲ್ಲಿ ತುಂಗೆಯನ ಬಡಗಿನಲ್ಲಿ ಸಹ್ಯಾದೆಯಲೋ ಹಗದಿರಬಹುದು ತುಂಗದ ನಿನ್ನಿನಲ್ಲಿ ನಿತ್ಯ ಹರಿದ್ವರ್ಣದ ತೇಜ ಗಂಧದರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ.